ಹಾಯ್ ಫ್ರೆಂಡ್ಸ್, ಸೂಪರ್ ಸಂಡೇ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ 4ನೇ T20 ಪಂದ್ಯ ವೆಲ್ಲಿಂಗ್ಟನ್ನಲ್ಲಿ ನಡೆದಿದ್ದು ದಕ್ಷಿಣ ಆಫ್ರಿಕಾದವರು ರೋಚಕ 19 ರನ್ಗಳ ಗೆಲುವು ಸಾಧಿಸುವುದರೊಂದಿಗೆ ಸರಣಿಯ ಡಿಸೈಡ್ ಪಂದ್ಯವನ್ನು ವೆನ್ಸ್ಡೇವರೆಗೂ ಕಾಯ್ದಿರಿಸಿದೆ ಅಂತ ಹೇಳ್ತಾ ಇದ್ದೀನಿ. ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ನಿಗದಿತ 20 ಓವರ್ಗಳಲ್ಲಿ 164 ರನ್ ತೆಗೆದು ಒಂದು ಗೌರವಯುತ ಮೊತ್ತ ಈ ಪಿಚ್ಚಲ್ಲಿ ಅಂತ ಹೇಳ್ಬೇಕಾಗುತ್ತೆ. 5 ವಿಕೆಟ್ ಹೋಗುತ್ತೆ. ಆಡಿದಂಥ ಈ ಪಂದ್ಯದಲ್ಲಿ ಏಕೈಕ ಬ್ಯಾಟ್ಸ್ಮನ್ ಅರ್ಧಶತಕ ಹೊಡೆದಂಥವರು ಕೊನಲ್ ಎಸ್ಟ್ರೋಜನ್ ಅವರು 36 ಬಾಲಲ್ಲಿ 57 ರನ್ನು 3 6 ಹೊಡೆದಿರ್ತಾರೆ ಅಂತ ಹೇಳ್ತೀವಿ. ನ್ಯೂಜಿಲೆಂಡ್ ಪರವಾಗಿ ಕರಾರುವಂಕ್ ಬಾಲಿಂಗ್ ಮಾಡಿದ ಜೇಮ್ಸನ್ ಅವರು 2 ವಿಕೆಟ್ ಹೋಗಿದ್ರೆ 1 ವಿಕೆಟ್ ಮೆಕೊಂಚಿ ಅವರು ಹೋಗಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಬ್ಯಾಟಿಂಗ್ ಪರವಾಗಿ ರಾಬಿನ್ಸನ್ ಅವರು 22 ಬಾಲಲ್ಲಿ 32 ಅವ್ರದ್ದೇ ಹೈಯೆಸ್ಟ್ ಅಂತ ಹೇಳ್ಬೇಕಾಗುತ್ತೆ. ಯಾರೂ ಕೂಡ ಅರ್ಧಶತಕ ಹೊಡೆದಿರಲಿಲ್ಲ. ಕ್ಲೆವರ್ಸನ್ ಅವರು 26 ರನ್ ತೆಗಿತಾರೆ. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ಅವರು 8.2 ಓವರ್ಗಳಲ್ಲಿ 76ಕ್ಕೆ 3 ವಿಕೆಟ್ ಹೋಗಿ ಸರಣಿ ಗೆಲುವಿನತ್ತ ಮುಖ ಮಾಡಿದರು. ಆದರೆ ಸಾಂಘಿಕ ದಕ್ಷಿಣ ಆಫ್ರಿಕಾದವರ ಬಾಲಿಂಗ್ ಪ್ರದರ್ಶನದಿಂದ ರೋಚಕ 19 ರನ್ ಗೆಲುವು ಸಾಧಿಸುವುದಕ್ಕೆ ಸರಣಿಯನ್ನು ಸಮ ಮಾಡಿಕೊಂಡಂತ ಹೇಳ್ಬೇಕಾಗುತ್ತೆ. ಇನ್ನು ದಕ್ಷಿಣ ಆಫ್ರಿಕಾ ಪರವಾಗಿ ಕೊಟ್ರೋಚ್ 3 ವಿಕೆಟ್ ಹೋಗಿದ್ರೆ 2 ವಿಕೆಟ್ ಮಹಾರಾಜ 2 ವಿಕೆಟ್ ಸಬರ್ಸನ್ ತೊಗೊಂಡಿರ್ತಾರೆ ಅಂತ ಹೇಳ್ತಾ ನ್ಯೂಜಿಲೆಂಡ್ ಅವರು ಇಯರ್ ಎಂಡ್ಗೆ ಆಸ್ಟ್ರೇಲಿಯಾಕ್ಕೆ ಪ್ರಯಾಣ ಬೆಳೆಸಲಿದ್ದು 4 ಟೆಸ್ಟ್ ಪಂದ್ಯಗಳನ್ನು ಆಡಲು. ಟೈಮ್ ಟೇಬಲ್ ಹೇಳಬೇಕಾದ್ರೆ ಡಿಸೆಂಬರ್ 9ರಿಂದ 13 ಮೊದಲನೇ ಟೆಸ್ಟು ಪರ್ತಲ್ಲಿ ನಡೆಯಲಿದ್ದು, 2ನೇ ಟೆಸ್ಟು 17ರಿಂದ 21 ಅಡ್ಲೇಡಲ್ಲಿ ನಡೀತೈತೆ. 3ನೇ ಟೆಸ್ಟು ಡಿಸೆಂಬರ್ 26ರಿಂದ 30 ಮೆಲ್ಬೋರ್ನಲ್ಲಿ ನಡೀತೈತೆ. 4ನೇ ಟೆಸ್ಟು ಡಿಸೆಂಬರ್ 8ರಿಂದ 12ನೇ ತಾರೀಕು ಸಿಡ್ನಿಯಲ್ಲಿ ನಡೀತೈತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಮಾಹಿತಿಗಳನ್ನ ಕ್ರಿಕೆಟ್ ಬಗ್ಗೆ ಸಂಬಂಧಿಸಿದ ವಿಡಿಯೋಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ನನ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.